ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ದಿನಾಂಕ 13/5/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ಬೇಕು ಅಂದ್ರೆ ನೀವು ನಮ್ಮ ಡಿಸ್ಕ್ರಿಪ್ಷನ್ ಚೆಕ್ ಮಾಡಬಹುದು. ಇಲ್ಲಿರೋ ಪೇಮೆಂಟ್ ಐಡಿಗಳಿಗೆ ಪೇಮೆಂಟ್ ಅನ್ನ ಮಾಡಿ sbk18578@gmail.com ಅನ್ನೋ ಒಂದು ಇಮೇಲ್ಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಶೇರ್ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಸಾಫ್ಟ್ ಕಾಪಿಯನ್ನ ಕಳಿಸ್ಕೊಡ್ಲಾಗುತ್ತೆ. ಒಂದೇ IPL ತಂಡದ ಪರ 250 ಪಂದ್ಯವನ್ನ ಆಡಿದ ಮೊದಲ ಆಟಗಾರ ವಿರಾಟ್ ಕೊಹ್ಲಿ. ನೋಡಿ, IPL ಟೂರ್ನಮೆಂಟ್ ನಡೀತಿದೆ. ಇದರಲ್ಲಿ ಒಂದೇ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಪ್ರತಿನಿಧಿಸುವ ಮೂಲಕ 250 ಪಂದ್ಯಗಳನ್ನು ಆಡಿದ ಮೊಟ್ಟ ಮೊದಲ ಆಟಗಾರನೆಂಬ ಕೀರ್ತಿಗೆ ವಿರಾಟ್ ಕೊಹ್ಲಿ ಭಾಜನರಾಗಿದ್ದಾರೆ. ಬೆಂಗಳೂರಿನಲ್ಲಿ ಭಾನುವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಂದ್ಯವನ್ನ ಆಡುವ ಮೂಲಕ ಕೊಹ್ಲಿ ಈ ಮೈಲುಗಲ್ಲನ್ನ ತಲುಪಿದ್ದಾರೆ. ಇನ್ನು MS ಧೋನಿ 263 ಪಂದ್ಯಗಳು, ರೋಹಿತ್ ಶರ್ಮಾ 256 ಪಂದ್ಯಗಳು, ದಿನೇಶ್ ಕಾರ್ತಿಕ್ 254 ಪಂದ್ಯಗಳನ್ನು, IPL ನಲ್ಲಿ 250ಕ್ಕೂ ಅಧಿಕ ಪಂದ್ಯಗಳನ್ನ ಆಡಿರ್ತಾರೆ. ಆದ್ರೆ ಒಂದೇ ತಂಡವನ್ನ ಪ್ರತಿನಿಧಿಸಿ ಆಡಿರ್ತಕ್ಕಂತಹವರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಧೋನಿ ಇರ್ಬೋದು, ರೋಹಿತ್ ಶರ್ಮಾ, ದಿನೇಶ್ ಕಾರ್ತಿಕ್ ಇವರೆಲ್ಲ ತಂಡಗಳನ್ನ ಬದಲಾಯಿಸಿದ್ದಾರೆ, ಫ್ರಾಂಚೈಸಿಗಳನ್ನ ಬದಲಾವಣೆ ಮಾಡ್ಕೊಂಡು ಆಡಿರ್ತಾರೆ. ಹಾಗಾಗಿ ನೀವು ಇಲ್ಲಿ ಇದನ್ನ ಗಮನಿಸಬೇಕಾಗತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಿಂಗ್ಲಾಜ್ ಮಾತಾ ದೇವಾಲಯ ಯಾವ ದೇಶದಲ್ಲಿ ಕಂಡುಬರುತ್ತೆ? ಪಾಕಿಸ್ತಾನದಲ್ಲಿದೆ. ಹಿಂದೂ ಭಕ್ತರು ಪಾಕಿಸ್ತಾನದ ಲಾಸ್ಬೆಲಾ ಜಿಲ್ಲೆಯ ಹಿಂಗ್ಲಾಜು ನಲ್ಲಿ ಇರ್ತಕ್ಕಂಥ ಹಿಂಗ್ಲಾಜು ಮಾತೆಯ ಪುರಾತನ ಗುಹೆ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಸವಕ್ಕೆ ಸೇರ್ತಾರೆ. ತೀರ್ಥಯಾತ್ರೆಯನ್ನು ಮಾಡಲಾಗುತ್ತೆ. ಈ ತೀರ್ಥಯಾತ್ರೆ ಕಡಿದಾದ ಮಣ್ಣಿನ ಜ್ವಾಲಾಮುಖಿಗಳೊಂದಿಗೆ ಚಾರಣದೊಂದಿಗೆ ಪ್ರಾರಂಭವಾಗಿ ಅಲ್ಲಿಯ ಯಾತ್ರಿಕರು ಶಿಖರವನ್ನ ತಲುಪಲು ಮೆಟ್ಟಿಲುಗಳು ಮತ್ತು ಬಂಡೆಗಳನ್ನ ಕೂಡ ಬಳಸಬೇಕಾಗತ್ತೆ. ತೆಂಗಿನಕಾಯಿ ಮತ್ತು ಗುಲಾಬಿ ದಳಗಳನ್ನ ಕುಳಿಯೊಳಗೆ ಎಸೆದು ದೇವಾಲಯಕ್ಕೆ ಭೇಟಿ ನೀಡಲು ದೇವರ ಅನುಮತಿಯನ್ನ ಅಲ್ಲಿ ಪಡೆದುಕೊಳ್ತಾರೆ. ಹಿಂಗ್ಲಾಜು ದೇವಿಗೆ ಸಮರ್ಪಿತವಾಗಿರುವ ಇದು ಭಾರತೀಯ ಉಪಖಂಡದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇತ್ತೀಚೆಗೆ ಗೋಲ್ಡ್ ಮ್ಯಾನ್ ಎನ್ವೈರನ್ಮೆಂಟ್ ಪ್ರಶಸ್ತಿ 2024ಕ್ಕೆ ಭಾಜನರಾದಂತ ಭಾರತೀಯ ಯಾರು? ಸರಿಯಾದ ಉತ್ತರ ಅಶೋಕ್ ಶುಕ್ಲಾ. ಛತ್ತೀಸ್ಗಢದ ಅಶೋಕ್ ಶುಕ್ಲಾ ಅವರು ಪರಿಸರ ಕಾರ್ಯಕರ್ತರಾಗಿದ್ದಾರೆ. ತಳಮಟ್ಟದ ಪ್ರಯತ್ನಗಳಿಗಾಗಿ ಪರಿಸರ ವಿಭಾಗದಲ್ಲಿ ತಳಮಟ್ಟದ ಪ್ರಯತ್ನಗಳಿಗಾಗಿ 2024ರ ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು ಅವರು ಗೆದ್ದಿರ್ತಾರೆ. ಇದನ್ನ ಗ್ರೀನ್ ನೊಬೆಲ್ ಪುರಸ್ಕಾರ ಅಂತ ಕೂಡ ಕರೆಯಲಾಗುತ್ತೆ. ಕಲ್ಲಿದ್ದಲು ಗಣಿಗಾರಿಕೆ ಬೆದರಿಕೆಗಳನ್ನ ಎದುರಿಸ್ತಿರ್ತಕ್ಕಂಥ ಶುಕ್ಲಾ ಸ್ಥಳೀಯ ಬುಡಕಟ್ಟುಗಳನ್ನ ಒಗ್ಗೂಡಿಸಿ 2022ರಲ್ಲಿ 21 ಕಲ್ಲಿದ್ದಲು ಗಣಿಗಳ ಹರಾಜನ್ನ ರದ್ದುಗೊಳಿಸುವಂತೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ರು. ಅವರ ಸಂಸ್ಥೆ ಹಸ್ತಿಯೋ ಅರಟೆ ಬಚಾವೋ ಸಂಘರ್ಷ ಸಮಿತಿ ಈ ಪ್ರದೇಶದಲ್ಲಿ ಪರಿಸರ ಸಂರಕ್ಷಣೆಯ ಚಾಂಪಿಯನ್ ಸಂಸ್ಥೆ ಅಂತ ಕೂಡ ಪರಿಗಣಿಸಿರೋದನ್ನ ಅಥವಾ ಗುರುತಿಸಿಕೊಂಡಿರೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದ ಕ್ರಿಕೆಟಿಗ ಕಾಲಿನ್ ಮುನ್ರೋ ಯಾವ ದೇಶಕ್ಕೆ ಸೇರಿದ್ದಾರೆ? ಇವರು ನ್ಯೂಜಿಲೆಂಡ್ ತಂಡದ ಆಟಗಾರ. ನ್ಯೂಜಿಲೆಂಡ್ ನ ಅನುಭವಿ ಕ್ರಿಕೆಟಿಗ ಕಾಲಿನ್ ಮುನ್ರೋ ಅವರು ಬ್ಲಾಕ್ ಕ್ಯಾಪ್ಸ್, ನ್ಯೂಜಿಲೆಂಡ್ ತಂಡವನ್ನ ಬ್ಲಾಕ್ ಕ್ಯಾಪ್ಸ್ ಅಂತ ಕರೀತಾರೆ. ಈ ಒಂದು ತಂಡದ ಪರವಾಗಿ 123 ಪಂದ್ಯಗಳನ್ನ ಆಡಿದ್ರು. ತಮ್ಮ ವೃತ್ತಿ ಜೀವನಕ್ಕೆ ಅಂತಾರಾಷ್ಟ್ರೀಯ ವೃತ್ತಿ ಬದುಕಿಗೆ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಅವರು ಕೊನೆಯದಾಗಿ 2020ರಲ್ಲಿ ನ್ಯೂಜಿಲೆಂಡ್ ಪರವಾಗಿ ಆಡಿದ್ರು. 9ನೇ ICC ಪುರುಷರ T20 ವಿಶ್ವಕಪ್ಗೆ ಅವರು ತಂಡದ ಭಾಗಿದಾರ ಆಗೋಕ್ಕಾಗಿರೋದಿಲ್ಲ. ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಬ್ರಿಸ್ಬೇನ್ ಹೀಟ್ಗೆ ನಾಯಕತ್ವವನ್ನು ವಹಿಸಿರುವಂತಹ ಮುನ್ರೋ ಫ್ರಾಂಚೈಸಿ ಕ್ರಿಕೆಟ್ನತ್ತ ಗಮನ ಹರಿಸುವಂತಹ ದೃಷ್ಟಿಕೋನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆಯ್ಕೆಯಾಗುವ ಸಂದರ್ಭಗಳು ಕಡಿಮೆ ಇರೋದ್ರಿಂದ ಈ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವೀಸಾ ಮನ್ನಾ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಮೊಲ್ಡಾವಾ. ಭಾರತ ಮತ್ತು ಮೊಲ್ಡಾವಾ ರಾಜತಾಂತ್ರಿಕ ಮತ್ತು ಅಧಿಕೃತ ಪಾಸ್ಪೋರ್ಟ್ ಹೊಂದಿರುವವರಿಗೆ ವೀಸಾ ಮುಕ್ತ ಪ್ರಯಾಣವನ್ನ ಅನುಮತಿಸುವ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಒಪ್ಪಂದ ಮಾರ್ಚ್ 20, 1992ರಿಂದ ಸ್ಥಾಪಿಸಲಾದ ದ್ವಿಪಕ್ಷೀಯ ಸಂಬಂಧಗಳನ್ನ ಬಲಪಡಿಸುವ ಗುರಿಯನ್ನು ಹೊಂದಿದ್ದು, ಇದನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಬೆಚ್ಚಗಿನ, ಸ್ಥಿರ ಮತ್ತು ಸ್ನೇಹಪರ ಅಂತ ಈ ಒಂದು ಒಪ್ಪಂದವನ್ನ ಉಲ್ಲೇಖಿಸಿರ್ತವೆ. ಜನವರಿಯಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾದ S ಜಯಶಂಕರ್ ಅವರು ಮೊಲ್ಡೋವಾದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರಾದ ಮಿಹೈ ಪಾಪ್ಸೋವಾ ಅವರು ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಮತ್ತು ಈ ಕುರಿತು ಮಾತುಕತೆಗಳನ್ನ ಅಲ್ಲಿಂದನೇ ಪ್ರಾರಂಭ ಮಾಡಲಾಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶಿಮ್ಶುಲಾ ಪಾಸ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಹಿಮಾಚಲ.
ಬಾರ್ಡರ್ಸ್ ರೋಡ್ ಆರ್ಗನೈಸೇಷನ್ ಶಿಂಕುಲಾ ಪಾಸ್ ನಿರ್ಮಾಣವನ್ನ ಪ್ರಾರಂಭಿಸಲು ತಯಾರಿಯನ್ನು ನಡೆಸಿವೆ. ಈ ಸುರಂಗವನ್ನ ಶಿಂಶುಲಾ ಅಡಿಯಲ್ಲಿ ಸಂಚಾರಕ್ಕಾಗಿ ನಿರ್ಮಿಸಲಾಗುತ್ತೆ. ಇದು ನೀಲ್ ಪದಂ ದರ್ಚಾ ರಸ್ತೆಯ ಸಂಪರ್ಕದಲ್ಲಿದ್ದು, ಶಿಂಶುಲಾ ಪಾಸ್ ಹಿಮಾಚಲದ ಲಾಹೋಲ್ ಕಣಿವೆ ಮತ್ತು ಲಡಾಖ್ನ ಜಾನ್ಸ್ಕರ್ ಕಣಿವೆಯ ನಡುವೆ 16,580 ಅಡಿ ಎತ್ತರದಲ್ಲಿ ಕಂಡುಬರುತ್ತೆ. ಕುಸ್ತಿಯ ಜಾಗತಿಕ ಆಡಳಿತ ಮಂಡಳಿಯು ಯಾವ ಭಾರತೀಯ ಕುಸ್ತಿಪಟುವನ್ನ ಇತ್ತೀಚೆಗೆ ನಿಷೇಧ ಮಾಡಿದೆ? ಬಜರಂಗ್ ಪುನಿಯಾ. ಇತ್ತೀಚೆಗೆ ಕುಸ್ತಿಯ ಜಾಗತಿಕ ಆಡಳಿತ ಮಂಡಳಿ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಭಾರತದ ಸ್ಟಾರ್ ಕುಸ್ತಿಪಟು ಬಜರಂಗ್ ಪುನಿಯಾ ಅವರನ್ನ ಈ ವರ್ಷದ ಅಂತ್ಯದವರೆಗೆ ಅಮಾನತು ಮಾಡಿದೆ. ಇದಕ್ಕೂ ಮುನ್ನ ಡೋಪಿಂಗ್ ಪರೀಕ್ಷೆಗೆ ಒಳಗಾಗಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಸಂಸ್ಥೆ ನಾಡಾ ಅಂತ ಏನ್ ಕರಿತೀವಿ ಅವರು ಇವರನ್ನ ತಾತ್ಕಾಲಿಕವಾಗಿ ಅಮಾನತುಗೊಳಿಸಿದ್ರು. ಇತ್ತೀಚೆಗೆ ಅರಣ್ಯಗಳ ಮೇಲಿನ ವಿಶ್ವಸಂಸ್ಥೆಯ 19ನೇ ಅಧಿವೇಶನ UNFF ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ನ್ಯೂಯಾರ್ಕ್ ಅಲ್ಲಿ ನಡೆದಿದೆ. ಜಾಗತಿಕ ಅರಣ್ಯ ನಿರ್ವಹಣೆ, ಸಂರಕ್ಷಣೆ ಮತ್ತು ಸುಸ್ಥಿರತೆಯನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವ 19ನೇ ಯುನೈಟೆಡ್ ನೇಷನ್ಸ್ ಫೋರಂ ಆನ್ ಫಾರೆಸ್ಟ್ ಇತ್ತೀಚೆಗೆ ನ್ಯೂಯಾರ್ಕ್ ನಲ್ಲಿ ಸಮಾವೇಶಗೊಂಡಿತ್ತು. ಇದು 2000 ಇಸ್ವಿಯಲ್ಲಿ ಪ್ರಾರಂಭವಾಗಿತ್ತು. ನ್ಯೂಯಾರ್ಕ್ ಮೂಲದ ಎಕೋಸ್ಕೋಪ್ ಮೂಲದ ಜನರಲ್ ಅಸೆಂಬ್ಲಿಗೆ ಇದನ್ನು ವರದಿಯನ್ನು ಮಾಡುತ್ತೆ. ಅದರ ಅಡಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ಸಂಸ್ಥೆ ಇದು. ಅರಣ್ಯ ಸಮಸ್ಯೆಗಳಿಗೆ ದೀರ್ಘಾವಧಿಯ ರಾಜಕೀಯ ಬದ್ಧತೆಯನ್ನು ಹೆಚ್ಚಿಸುವುದು ಮತ್ತು ಅವುಗಳ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಇದರ ಉದ್ದೇಶ.